ಅಲ್ಲೆಲ್ಲೋ ಕುರ್ಚಿ ಗದ್ದಲ ನಡೀತಾ ಇದೆ ಡೆಲ್ಲಿನಲ್ಲಿ. ಕುರ್ಚಿನೇ ಮುಖ್ಯ ಅವ್ರಿಗೆ. ಈ ಕೊಟ್ಟಿರ್ತಕ್ಕಂಥ ಕುರ್ಚಿನೂ ಕೂಡ ನಿಮ್ಮೆಲ್ಲರ ಭಿಕ್ಷೆ ಅಂತಕ್ಕಂಥದ್ದು ಬಹುಶಃ ಬಹುಜನರಿಗೆ ಗೊತ್ತಿಲ್ಲ. ಅದನ್ನ ಅರ್ತ್ಕೊಳ್ಬೇಕಾಗಿತ್ತು. ನಾನು ಯಾವಾಗ್ಲೂ ಒಂದು ಮಾತು ಹೇಳ್ತೇನೆ ತಾಯಿ, ಅಧಿಕಾರ ಅಂತಕ್ಕಂಥದ್ದು ನೀವು ಕೊಡ್ತಕ್ಕಂಥ ಭಿಕ್ಷೆ. ಅದು ಯಾವ ಜನಪ್ರತಿನಿಧಿನೂ ಕೂಡ ಜನಪ್ರತಿನಿಧಿಯಾಗಿ ಮತ್ತೆ ಮುಂದುವರಿಬೇಕು ಅಂತಕ್ಕಂಥದ್ದಾದ್ರೆ ಮತ್ತೆ ಮರುಭಿಕ್ಷೆ ಕೊಡ್ತಕ್ಕಂಥವ್ರು ನೀವು ಯಾವ ಆಧಾರದ ಮೇಲೆ ಕೊಡ್ತೀರಿ? ಯಾವ ರೀತಿ ನಿಮ್ ಕಷ್ಟದಲ್ಲಿ ಸ್ಪಂದಿಸ್ತಾರೆ? ನಮಗ್ ಕಷ್ಟ ಬಂದಾಗ ನಮ್ಮ ಭೂಮಿಗೆ ಕೈ ಹಾಕಿ ನಮ್ಮನ್ನೇ ಇಲ್ಲಿಂದ ಓಡಿಸಿ ಮಾಡ್ತಕ್ಕಂಥವ್ರನ್ನ ಕ್ಷಮಿಸ್ತಕ್ಕಂಥದ್ದು ಬಹುಶಃ ಆ ಭಗವಂತ ತಾಯಿ ಚಾಮುಂಡಮ್ಮನೂ ಕೂಡ ಕ್ಷಮಿಸ್ಲಿಕ್ಕಿಲ್ಲ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ಹಾಗಾಗಿ ದಯವಿಟ್ಟು ಮಾಧ್ಯಮದ ಮಿತ್ರರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ಇವತ್ತಿನ ಸಂಪೂರ್ಣ ವರದಿ ನಿಮಗೆ ಸ್ವಲ್ಪ ಕಷ್ಟ ಆಗಬಹುದು. ಒಂದಷ್ಟು ಹೊಲ ಗದ್ದೆಗಳಿಗೆ ಭೇಟಿ ಕೊಡೋಣ, ರೈತರ ಸಮಸ್ಯೆ ಏನಿದೆ ತಿಳ್ಕೊಳ್ಳೋಣ. ಒಂದಷ್ಟು ಕಡೆ ಇವತ್ತು ಡೈರಿಗಳಿಗೆ ಭೇಟಿ ಕೊಡಬೇಕು ಅಂತ ಮಂಜಣ್ಣ ಅವ್ರು ಕೇಳ್ಕೊಂಡಿದ್ದೀನಿ. ದಯವಿಟ್ಟು ಬೆಳಗಿನ ಸಂಜೆವರೆಗೂ ನಮ್ಮ ಜೊತೆ ಸಹಕರಿಸಿ. ಯಾಕೆಂದ್ರೆ ಒಂದು ನನಗೆ ಸಂತೋಷ ಆಗ್ತಕ್ಕಂಥ ವಿಚಾರ, ಇವತ್ತು ಕೆಂಚಗಾರನಹಳ್ಳಿ ಮತ್ತೆ ಬೈರ್ಮಂಗ್ಲ